ಅಂತ ಕೆಲಸ ಏನಾದರೂ ಆಗ್ತಿದೆಯಾ ಅನ್ನುವಂಥದ್ದು ಸರ್. ಬಿಜೆಪಿಯಿಂದ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ನಿಮ್ಮ ಮಾಧ್ಯಮದಾಗ ನೋಟಿಸ್ ಯಾವಾಗ ಗೊತ್ತಾಯ್ತು? ರಾತ್ರಿ ಬೆಳಗ್ಗೆ ಗೊತ್ತಾಗಬೇಕು. ನಂಗೆ 2 ದಿವಸದಿಂದ ಗೊತ್ತಾಗಿದೆ. ಅದೇ ದೊಡ್ಡ ಮಹತ್ವ ಅಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ. ಅದನ್ನ ಸ್ವಲ್ಪ ನೋಟಿಸ್ ಎಲ್ಲರೂ ಓದ್ರಿ. ನೋಟಿಸ್ ಕಂಟೆಂಟ್ ನೋಡ್ಕೊಂಡು ಅದ್ರ ಮೇಲೆ ನೀವು ಪ್ರತಿಕ್ರಿಯೆ ಕೊಡೋದು ಒಳ್ಳೆಯದು. ನೋಡಿ, ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ. ಏನ್ರಿ, ಕೆಲವೊಂದು ಮಾಧ್ಯಮದಲ್ಲಿ ಮೊನ್ನೆ ಯತ್ನಾಳ್ ಅವರು ರಾಯಚೂರು ಬರುವಾಗ, ರಾಯಚೂರು ವಾಪಸ್ ಬರುವಾಗ ಅವರಿಗೆ ಒಬ್ಬರ ದಿಲ್ಲಿ ನಾಯಕರು ಫೋನ್ ಮಾಡಿದ್ರು. ಫೋನ್ ಮಾಡಿ ಯತ್ನಾಳ್ ಅವ್ರಿಗೆ ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದರು. ಅವ್ರಿಗೆ ಅಂದರು, ಇಲ್ಲ ರೀ, ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ, ಇದಕ್ಕೆ ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೇರೋರು ಅದೇನು ಮಾಡ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಅಂತ ಶೋ ಮಾಡಿದ್ರು. ಸ್ವಲ್ಪ ಅದು ನಾನೇ ಸ್ಥಳದಲ್ಲಿದ್ದರೆ ಸಿಟ್ಟು ಬರ್ತೈತೆ. ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟಾರೆ, ಅದನ್ನಪ್ಪ ಸಮರ್ಥವಾಗಿ ಉತ್ತರ ಕೊಡ್ತೀವಿ. ನಮಗೆ ಅದೇನು ಬಾಧಕ ಆಗೋದಿಲ್ಲ. ನಮ್ಮ ಟೀಮ್ ಏನು ಹೊಂಟೈತಿ, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ. ನಾವು ಪಕ್ಷ ವಿರೋಧ ಮಾಡೋದಿಲ್ಲ. ಪಕ್ಷ ವಿರೋಧವರು ಏನು ಕ್ರಮ ತಗೋತಕ್ಕೆ ಸ್ವಾಗತ ಇದೆ. ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುಜುಗರ ಆಗದಂಥ ಕೆಲಸ ಮಾಡಿಲ್ಲ. ನಾವು ಅವ್ರು ಮಾಡೋದು ಇವತ್ತು ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC/ST ಶಾಸಕರ ಹತ್ರ ನೋಡಿ ಎಲ್ಲ ತೆಗೆದು ನೋಡಿ, ಅವ್ರನ್ನ ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತ ಕರ್ಸ್ತಾರೆ. ಲಿಂಗಾಯ ಶಾಸಕ ಯಾರು ಇಲ್ಲ, ಒಕ್ಕಲಿ ಶಾಸಕ ಯಾರು ಇಲ್ಲ. ನೀವು ಕೇಳಪ್ಪ, ನೋಡೋಕೆ ಅಲ್ಲಿ ನೋಡಿ, ಅಲ್ಲಿ ಅವ್ರು ವಿಡಿಯೋ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದ್ದಾರೆ. ನನ್ನ ಬೆನ್ನ ಪೂರ ಅವ್ರ ಜೀವನ ಹಾಳು ಮಾಡ್ಕೋದಾರೆ. ಅವ್ರು ಅದಕ್ಕೆ ಸಾಧ್ಯದ? ಅಲ್ಲಿ ಸಂಪಂಗಿ ಇದ್ದಾರೆ, ಹರ್ಷವರ್ಧನ್ ಅದಾರ, ಮಸಾಲ ಜಯರಾಮ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ನನ್ನ ಸಂಪರ್ಕದ ಅಲ್ಲಿ ಇದ್ದಂಥ 70% ನನ್ನ ಜನ ಅದಾರೆ. ನಮ್ಮ ಜನ ಅಂದ್ರೆ ನಮ್ಮ ಮಿತ್ರ ಅದಾರೆ. ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದಾರೆ, ಅವ್ರು ಬಿಡ್ರಿ, ಯಾರು ಮಾತಾಡ್ತಾರೆ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನು ಅನಿವಾರ್ಯ ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯತೆ ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇರಲ್ಲ, ಬರಲಿ. ರಮೇಶ್ ಜಾರಕಿಹೊಳಿ ತಪ್ಪತ್ತು ಹೇಳಿ ಅವ್ರು ಶರಣರಾವ್ ಅವ್ರು ಹೇಳಿ ಕೇಳ್ತಾನೆ. 70% ಮಂದಿ ಅದು BC ಪಾಟೀಲ್ ಅಲ್ಲ. BC ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. BC ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. BC ಪಾಟೀಲ್ ಮಾತಾಡಿದ್ರೆ ಆ 70% ಮಂದಿ ಹೆಸರು ಕೊಡ್ತಾನೆ. ಅವ್ರು ಬಂದು ನಾವು ಕ್ಲೋಸ್ ಡೋರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲಿ, ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕ್ಷಮಾ ಒಪ್ಪಣೆ ಕ್ಷಮಾ ಕೇಳ್ಕೊಂಡು ನಾನು ಅವ್ರು ಹೇಳಿ ಕೇಳಕ್ಕೆ ರೆಡಿ ಇದೆ. ಈಗ ಯತ್ನಾಳ್ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ? ಪೂರ ಪ್ರಮಾಣ ನೋಡ್ರಿ. ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು. 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲೇ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮನೆ ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ. ವಿಜೇಂದ್ರ ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಪ್ಯಾಂಟ್ ಹಾಕೊಂಡು, ಜೀನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಾಗ ಹೊಂದೋದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಈಗ ನಮ್ಮ ಪಕ್ಷದ ಒಳ್ಳೆಯ ವಾತಾವರಣ ಇದೆ. ಎಂಥ ವಾತಾವರಣದಾಗ ನಮ್ಮ 3 ಸೀಟ್ ಸೋತಂದ್ರೆ ನಾಚಿಕೆ ಬಿಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಬಿಡಬೇಕು. ಅದು ಮತ್ತೆ ಏನಂತಾರೋ ನಮ್ಮಿಂದ ಸೋತದ ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ವಿಜೇಂದ್ರ ಅವ್ರದ್ದು ಏನಂತೆ, ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದನ್ನ ಮಾಡಿರಿ. ಆ ಹುಲಿ ಬಿಡ್ರಿ, ನಿಜವಾದ ಏನಪ್ಪ ಅಂತ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೋ ಕೇಳಕ್ಕೆ ರೆಡಿ ಇದ್ದೀವಿ. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ, ರಾಷ್ಟ್ರೀಯ ಪಕ್ಷ ನಾವು ಅದರಲ್ಲಿ ಒಳ್ಳೆಯ ಥರ ಮಾಡ್ತೀವಿ. ನೀವು ವಿಜೇಂದ್ರ ಅವರಿಗೆ ದಯವಿಟ್ಟು ಪ್ರತಿಭಟನೆ ಬಿಟ್ಟು ನಮ್ಮ ಪಕ್ಷದ ಚೌಕಟ್ಟನ್ನ ಹೋರಾಡ್ತೀವಿ ನಾವು. ಕೊನೆ ಪ್ರಶ್ನೆ ಸರ್, ನಾಳೆ ದೆಹಲಿ ನಾಯಕರು ಭೇಟಿ ಆಗ್ತೇನೆ ಅಂತ ಇದ್ದೀರಿ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ನೋಡ್ರಿ. ನಾವು ನಾಯಕ ಬಿಡಕ್ಕೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮ್ಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತೂ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿಯಾಗ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಗು, ಬಟ್ ನಾವು ಅವ್ರು ಭೇಟಿಯಾಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ವಿ. ಥ್ಯಾಂಕ್ ಯು. ನೋ ನಾವು ಏನು ಬೇಡ.
ನಮಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ. ನಮ್ಗೆ ಒಂದೇ ಜಾತಿ ಸೀಮಿತ ಆಗಂತ ಅಧ್ಯಕ್ಷ ಕೊಡ್ರಿ. ಎಲ್ಲ ಸಮುದಾಯ ವಿಶ್ವಾಸವಂತ ಅಧ್ಯಕ್ಷ ಕೊಡ್ರಿ. ಥ್ಯಾಂಕ್ ಯು. ರೈತರ ಪರವಾಗಿ ನಿಂತಿದ್ದೀರಿ ಸರ್. ನೀವು ಕೂಡ ಈಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು, ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ನಾಯಕರು, ಬಿಜೆಪಿ ಹಿರಿಯ ನಾಯಕರು. ಯಾರು ಆಗ್ಬೇಕು ಅಂತ ಹೇಳ್ತೀರಿ ಸರ್? ನಾವು ಹೇಳಕ್ ಸಾಧ್ಯ ಇಲ್ಲ. ಈಗ ನಿಮ್ದು ಒಂದು ಒಪಿನಿಯನ್ ಇಲ್ಲ ನಾವು ಒಪಿನಿಯನ್ ಕೇಳಿ ಹೇಳ್ತೀವಿ. ಇಲ್ಲಿ ಹೇಳೋದು ಮಾಧ್ಯಮ ಹೇಳೋದು ಒಪಿನಿಯನ್. ರೈತರ ಪರವಾಗಿ ನಿಂತಂತವ್ರಿಗೆ ಈಗ ಬಿಜೆಪಿಯಿಂದ ಸೋಕಾಸ್ ನೋಟಿಸ್ ಕೊಡುವಂತ ಕೆಲಸ ಆಗ್ತಿದೆ. ಈ ಬಗ್ಗೆ ಅಲ್ಲ, ನೀನ ಈ ಪಾಠಕ್ಕೆ ಅವ್ರು ಸಹಿ ಮಾಡಿದ್ರಲ್ಲ, ನೀವ ಸ್ಥಾನಕ್ಕೆ ತಿಳ್ಕೊರಿ. ಕಟ್ಟ ಹಿಡಿದು ಸಾಗ ನಿಮ್ಗೆ ಸಿಟ್ಟು ಬರ್ತೈತಿಲ್ಲೋ? ತೋರಿಸ್ಯಾರ, ಕೊಟ್ಟಾರ, ಸೌಭಾಗ್ಯ ಕೊಟ್ಟಾರ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಉತ್ತರ ಕೊಡ್ತೀವಿ.